ಹೆಚ್ಡಿಕೋಟೆ ತಾಲೂಕಿನ ಬಿದರಹಳ್ಳಿ ಗ್ರಾಮದ ಬಳಿ ಕಬಿನಿ ಹಿನ್ನೀರಿನಲ್ಲಿ ಅರಣ್ಯ ಇಲಾಖೆ ಮತ್ತು ಬಿದರಹಳ್ಳಿ ಗೆಳೆಯರ ಬಳಗದ ವತಿಯಿಂದ 10 ಟ್ರ್ಯಾಕ್ಟರ್ಗೂ ಹೆಚ್ಚು ತ್ಯಾಜ್ಯಗಳನ್ನು ಸಂಗ್ರಹಿಸಿ ವಿಲೇವಾರಿ ಮಾಡಲಾಯಿತು. ಗೆಳೆಯರ ಬಳಗದ ಪ್ರಕಾಶ್ ಮಾತನಾಡಿ, ಪರಿಸರಕ್ಕೆ ಹಾನಿಯಾಗುವ ಪ್ಲಾಸ್ಟಿಕ್ಗಳನ್ನು ಹೆಚ್ಚು ಬಳಸಬೇಡಿ. ಇದರಿಂದ ಕೆಲವು ಪಕ್ಷಿ ಸಂಕುಲಗಳು ನಾಶ ಆಗ್ತಿವೆ. ಅವುಗಳನ್ನು ಸಂರಕ್ಷಿಸಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ. ಕಬಿನಿ ಹಿನ್ನೀರಿನ ಸುತ್ತಮುತ್ತ 300ಕ್ಕೂ ಹೆಚ್ಚು ವಿವಿಧ ಬಗೆಯ ಪಕ್ಷಿಗಳಿವೆ. ಬೇಸಿಗೆ ಕಾಲದಲ್ಲಿ ಹಿಮಾಲಯ, ಲಡಾಖ್ ಮುಂತಾದ ಕಡೆಗಳಿಂದ ಸಾವಿರಾರು ಪಕ್ಷಿಗಳು ಕಬಿನಿ ಹಿನ್ನೀರಿಗೆ ಬರುತ್ತವೆ. ಸುಮಾರು 4 ತಿಂಗಳ ಕಾಲ ಇಲ್ಲಿಯೇ ಇದ್ದು ಸುತ್ತಮುತ್ತಲ ರೈತರಿಗೆ ಅನುಕೂಲ ಮಾಡಿಕೊಡುತ್ತವೆ. ಆದ್ದರಿಂದ ಯಾರೂ ಕೂಡ ಇಲ್ಲಿ ಪ್ಲಾಸ್ಟಿಕ್ಗಳನ್ನು ಹಾಕಬೇಡಿ ಅಂತ ಮನವಿ ಮಾಡಿದರು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಕಾಶ್ ಅಂತೇಳಿ, ನಾನು ಬಿದರಳ್ಳಿ ಗ್ರಾಮಸ್ಥರು. ಇದನ್ನು ನಾವು ಕ್ಲೀನ್ ಕಬಿನಿ ಅಂತ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ನಮ್ಮ ಬಿದರಳ್ಳಿ ಎಲ್ಲ ಯುವಕರನ್ನ ಒಡಗೂಡಿ ಎಲ್ಲರ ಮಾರ್ಗದರ್ಶನದಲ್ಲಿ ನಾವು ಈ ಒಂದು ನದಿ ದಡದಲ್ಲಿ ಕ್ಲೀನ್ ಮಾಡೋಕ್ಕೆ ಬಂದಿದ್ದೀವಿ. ಇಲ್ಲಿ ಸಮಸ್ಯೆ ಏನಾಗ್ತಾ ಇದೆ ಅಂದರೆ, ಹೊರಗಡೆಯಿಂದ ಬರ್ತಕ್ಕಂಥ ಪ್ರವಾಸಿಗರು ಭಾನುವಾರ ಬಂದು ಇಲ್ಲಿ ಕುಡಿದು ನಶೆಯಲ್ಲಿ ಬಾಟ್ಲೆಲ್ಲ ಒಡೆದಾಕಿ ಇಲ್ಲಿ ಬರುವಂಥ ದನಕರುಗಳು, ಮೇಯಕ್ಕೆ ಬರುವಂಥ ದನಕರುಗಳಿಗೆ ಚುಚ್ಚಿ ಸುಮಾರು ದನಕರುಗಳು ಕಾಲುಗಳನ್ನು ಕಳ್ಕೊಂಡಿದ್ವಿ. ಹಾಗೆ ಬಟ್ಟೆ ಒಗೆಯೋಕ್ಕೆ ನಮ್ಮ ಗ್ರಾಮದಿಂದ ಈ ಮಹಿಳೆಯರೆಲ್ಲ ಬರ್ತಾರೆ. ಬಟ್ಟೆ ಒಗೆಯುವಂಥ ಮಹಿಳೆಯರಿಗೂ ಸಹ ಬಟ್ಟೆ ಒಗಿಬೇಕಾದ ಸಮಯದಲ್ಲಿ ಗ್ಲಾಸ್ ಎಲ್ಲ ಚುಚ್ಚಿ ಕೈಯೆಲ್ಲ ಏಟಾಗಿದೆ. ಇಲ್ಲಿ ಹೊರಗಡೆಯಿಂದ ಯಾರೇ ಪ್ರವಾಸಿಗರಾಗಲಿ ಅಥವಾ ಮಹಿಳೆಯರಾಗಲಿ ಬರಬೇಕು ಅಂದರೆ ಪೊಲೀಸ್ ಗೇಟ್ ಪಕ್ಕದಲ್ಲಿದೆ, ಅಲ್ಲೇ ಬರಬೇಕು. ಬಟ್ ಪೊಲೀಸವರು ಇಲ್ಲಿ ಭದ್ರತಾ ಪಡೆ ಇದೆ, ಆದರೆ ಅವರು ಬರೀ ಗೇಟ್ ಮಾತ್ರ ನೋಡ್ಕೊತಾ ಇದ್ದಾರೆ. ಈ ಕಬಿನಿ ಹಿನ್ನೀರಿನ ಪ್ರದೇಶದಲ್ಲಿ ಬಂದು ಇಲ್ಲಿ ನಡೀತಾ ಇರ್ತಕ್ಕಂಥ ಅನೈತಿಕ ಚಟುವಟಿಕೆಗಳು ಸಹ ಇಲ್ಲಿ ನಡೀತಾ ಇದೆ. ಇಲ್ಲೆಲ್ಲ ಸುಮಾರು ಕಾಂಡಮ್ಸ್ ಎಲ್ಲ ಬಿದ್ದಿದೆ, ಅದನ್ನೆಲ್ಲ ನಾವು ರಿಮೂವ್ ಮಾಡಿದ್ದೀವಿ. ಈಗ ದಯವಿಟ್ಟು ಪೊಲೀಸ್ ಇಲಾಖೆಯಲ್ಲಿ ನಾವು ಒಂದು ಮನವಿಯನ್ನು ಮಾಡ್ತೀವಿ. ಮುಂದಾದರೂ ಈ ಒಂದು ಪ್ರವಾಸಿ ತಾಣದಲ್ಲಿ ಹಿಂದೆ ಬಂದು ಕುಡಿದ ನಶೆಯಲ್ಲಿ ಬಾಟ್ಲುಗಳನ್ನ ಹೊಡೆಯೋದು, ಇನ್ನು ಅನೈತಿಕ ಚಟುವಟಿಕೆಗಳಿಗೆ ಆಸ್ಪದವನ್ನು ಮಾಡಿಕೊಡ್ಬಾರ್ದು. ಇಂದಾದರೂ ಸರಿ, ನೀವು ಇದೇ ರೀತಿ ನೀವು ಮುಂದೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇದನ್ನು ನೀವು ಕ್ರಮ ತಗೊಂಡಿಲ್ಲ ಅಂದರೆ ಬಿದರಳ್ಳಿ ಗ್ರಾಮಸ್ಥರು ಪೊಲೀಸರ ವಿರುದ್ಧವಾಗಿ ನಾವು ಧರಣಿಯನ್ನು ಕೂರಬೇಕಾಗುತ್ತೆ. ದಯಮಾಡಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿಗೆ ಯಾರು ಹೊಣೆ ಆಗ್ತಾರೆ ಅವರು ಬಂದು ಇದಕ್ಕೆ ಸಂಬಂಧಪಟ್ಟಂತೆ ಕ್ರಮವನ್ನು ತಗೋಬೇಕು. ಮುಂದೆನೂ ಸಹ ನಾವು ಗ್ರಾಮಸ್ಥರು ಒಳಗೂಡಿ 2 ತಿಂಗಳಿಗೊಂದು ಸಾರಿ ಇದೇ ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ. ದಯವಿಟ್ಟು ಯಾರೂ ಸಹ ಈ ಕಬಿನಿ ಹಿನ್ನೀರಿನ ಪ್ರದೇಶದಲ್ಲಿ ಕೇಳಿಸ್ಬೇಡಿ ಅಂತ ಹೇಳ್ತಾ, ಮತ್ತೊಮ್ಮೆ ಇದೊಂದು ಕಾರ್ಯಚಟುವಟಿಕೆಯಲ್ಲಿ ಸಹಕರಿಸಿದಂಥ ಎಲ್ಲ ನಮ್ಮ ಸ್ನೇಹಿತರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ನನ್ನ ಹೆಸರು ಸಿದ್ದರಾಜು ಅಂತೇಳಿ, ನಾನು ಬಿದರಳ್ಳಿ ಗ್ರಾಮದ ಮುಖಂಡರು. ಸೊ ನಾನು ಎಲ್ರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಸಾಮಾನ್ಯವಾಗಿ ನೋಡಿ, ನಮ್ಮ ಬಿದರಳ್ಳಿ ಗ್ರಾಮ ಇರ್ಬೋದು ಅಥವಾ ಸುತ್ತಮುತ್ತಲ ಹಳ್ಳಿ ಇರ್ಬೋದು, ನಮಗೆ ಉಪಯೋಗ ಆಗ್ತಾ ಇರೋದು ಕಬಿನಿ ಜಲಾಶಯದಿಂದ ಕುಡಿಯೋ ನೀರು ಮತ್ತು ಬಟ್ಟೆ ಒಗೆಯೋಕ್ಕೆ ಇಷ್ಟಕ್ಕೆ ಮಾತ್ರ. ಆದರೆ ಏನಾಗ್ತಾ ಇದೆ ಅಂತಂದರೆ, ಇಲ್ಲಿ ಈ ಒಂದು ಜಲಾಶಯನ ಈ ಸ್ವಚ್ಛತೆಯನ್ನು ನಿರ್ವಹಣೆ ಮಾಡೋಕ್ಕೆ ಅಥವಾ ಇದನ್ನು ನೋಡ್ಕೊಳ್ಳೋಕ್ಕೆ ಅಂತ 36 ಜನ ಪೊಲೀಸ್ ಸಿಬ್ಬಂದಿ ವರ್ಗದವನ್ನ ನೇಮಿಸಿದೆ ಸರ್ಕಾರ. ಸೊ ಆದರೆ ಈ ಪೊಲೀಸ್ ಸಿಬ್ಬಂದಿಗಳು ಏನು ಮಾಡ್ತಾ ಇದ್ದಾರೆ ಅನ್ನೋದೇ ನಮಗೆ ಗೊತ್ತಾಗ್ತಾ ಇಲ್ಲ. ಯಾಕಂತಂದರೆ ನೋಡಿ, ನಾವು ಬೆಳಗ್ಗೆ ಬಂದು ಸ್ವಚ್ಛತೆ ಎಲ್ಲ ಮಾಡ್ತಾಯಿದ್ದೀವಿ, ಪೊಲೀಸ್ನವ್ರ ಗಮನಕ್ಕೂ ಕೂಡ ತಂದಿದ್ದೀವಿ ಇದನ್ನು. ನಾವು ನಮ್ಮ ಯುವಕರ ತಂಡ ಏನಿದೆ ನಾವು ಕ್ಲೀನ್ ಮಾಡ್ತಾಯಿದ್ದೀವಿ ಅಂತ. ಸೊ ಆದರೂ ಕೂಡ ಯಾರೂ ಮುಂದೆ ಬರ್ತಾಯಿಲ್ಲ. ಹಾಗಾದರೆ ಈ ಒಂದು ಕಬಿನಿ ಬ್ಯಾಕ್ ವಾಟರ್ನ ಸ್ವಚ್ಛತೆ ಮಾಡುವಂಥ ಜವಾಬ್ದಾರಿ ನಮ್ಮದಾ, ಸರ್ಕಾರದ್ದಲ್ವಾ? ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇದಕ್ಕೋಸ್ಕರನೇ ಪೊಲೀಸ್ ಸಿಬ್ಬಂದಿ ವರ್ಗದವ್ರನ್ನ ನೇಮಕ ಮಾಡಿದ್ದಾರೆ. ದಯಮಾಡಿ ಇನ್ನು ಮುಂದಿನ ದಿನ ಆದರೂ ಕೂಡ ಪೊಲೀಸ್ ಸಿಬ್ಬಂದಿ ವರ್ಗದವ್ರು ಏನಿದ್ದಾರೆ ನಮ್ಮ ಜೊತೆ ಕೈ ಜೋಡಿಸಿ. ನೀವೊಬ್ಬರೇ ಕೆಲಸ ಮಾಡಬೇಕು ಅಂತೇನಿಲ್ಲ, ನಾವು ಕೈ ಜೋಡಿಸ್ತೀವಿ. ಸರ್ಕಾರ ಮತ್ತು ಸರ್ಕಾರೇತರ ಏನಿದೆ, ಸಾರ್ವಜನಿಕರು ಜೊತೆಗೂಡಿ ಕೈಗೂಡಿ ಕೆಲಸ ಮಾಡಿದ್ರೆ ಈ ಅಭಿವೃದ್ಧಿ ಕೆಲಸ ಕಾರ್ಯಗಳಾಗೋಂಥದ್ದು. ನನ್ನ ಹೆಸರು ಶಿವಲಿಂಗ ನಾಯ್ಕ ಅಂತೇಳಿ, ಬಿದರಳ್ಳಿ ಗೆಳೆಯರ ಬಳಗದ ವತಿಯಿಂದ ಈ ದಿನ ನಾವೇನು ಕ್ಲೀನ್ ಕಬಿನಿ ಅಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಬಿದರಳ್ಳಿ ಎಡದಂಡ ನಾಲೆಯಿಂದ ನಮ್ಮ ಬಿದರಳ್ಳಿಯ ನೀರನ್ನು ತೆಗೆಯುವಂಥ ಒಂದು ಪ್ರದೇಶಕ್ಕೆ ತನಕ, ಅಂದರೆ ಸುಮಾರು 1-1.5 ಕಿಲೋಮೀಟ್ರ್ ತನಕ ನಾವು ಈ ಒಂದು ಕಬಿನಿ ದಂಡೆಯಲ್ಲಿ ಭಾಳಷ್ಟು ಜನ ಬಂದು ಪ್ರತಿನಿತ್ಯ ಕುಡಿಯುವಂಥದ್ದು, ಅಲ್ಲೇ ಪ್ಲಾಸ್ಟಿಕ್ಕು ಮತ್ತು ಬಾಟ್ಲುಗಳನ್ನ ಬಿಸಾಕಿ ಚಚ್ಚಾಕಿ ಹೋಗುವಂಥದ್ದು. ಇದು ಭಾಳ ನೀರಿಗಾಗಿರ್ಬೋದು ಅಥವಾ ಸಾರ್ವಜನಿಕರಿಗಾಗಿರ್ಬೋದು ಭಾಳ ತೊಂದರೆ ಆಗಿರೋಂಥದ್ದು. ಮತ್ತು ಈ ಎಲ್ಲ ಈ ಎಡದಂಡೆ ನಾಲೆಗಳಲ್ಲಿ ಚಲಾಪಿಲಿಯಾಗಿ ಬಿದ್ದಿರೋದು ಇದು ಸಾರ್ವಜನಿಕರಿಗೆ ತೊಂದರೆಯನ್ನು ಉಂಟು ಮಾಡೋಂಥ ಒಂದು ಕೆಲಸ ಮಾಡ್ತಾಯಿತ್ತು. ಅದರಿಂದ ಈ ದಿನ ನಾವೆಲ್ಲ ಬಿದರಳ್ಳಿ ಯುವಕ ಮಿತ್ರರ ಸೇರಿ ಈ ದಿನ ಕ್ಲೀನ್ ಕಬಿನಿ ಎಂಬ ಕಾರ್ಯಕ್ರಮ ಹಮ್ಮಿಕೊಂಡು ನಾವು ಪ್ಲಾಸ್ಟಿಕ್ ಎತ್ತೋದು, ಬಟ್ಟೆಗಳನ್ನ ತೆಗೆಯೋದು ಮತ್ತು ಬಾಟ್ಗಳನ್ನ ಸಂಗ್ರಹಿಸಿ ಹೊರಗಡೆ ಡಿಸ್ಪೋಸ್ ಮಾಡಿ ಸುಡುವಂಥ ಕೆಲಸಗಳನ್ನ ಮಾಡ್ತಾಯಿದ್ದೀವಿ. ಸಾರ್ವಜನಿಕವಾಗಿ ಈ ಒಂದು ಪ್ರೇಕ್ಷಣೀಯ ಸ್ಥಳವನ್ನು ನಾವು ಅದನ್ನು ಪ್ರಕೃತಿ ಸೌಂದರ್ಯನ ಸವಿಬೇಕೇ ಹೊರತು ನಾವು ಅದನ್ನು ಹಾಳು ಮಾಡಬಾರ್ದು. ಏನು ಪರಿಸರ ಇದನ್ನೇ ಅದನ್ನು ನಾವು ದಯವಿಟ್ಟು ಅದನ್ನು ಉಳಿಸ್ಕೊಂಡು ಹೋಗೋ ನಿಟ್ಟಿನಲ್ಲಿ, ಆಮೇಲೆ ಈ ಪೊಲೀಸ್ ಸಿಬ್ಬಂದಿ ವರ್ಗದವರು ಕೂಡ ದಯವಿಟ್ಟು ಈ ಒಂದು ಪ್ರೇಕ್ಷಣೀಯ ಸ್ಥಳಕ್ಕೆ ಬರುವಂತಹ ಹೊರಗಿನೂರಿಂದ ಬರುವಂಥವ್ರನ್ನ ದಯವಿಟ್ಟು ಒಂದು ಸ್ವಲ್ಪ ಮೋಜು ಮಸ್ತಿ ಮಾಡೋದನ್ನ ಕಮ್ಮಿ ಮಾಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ.